ನೆಲಮಂಗಲ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಟರಾಜು ಆಯ್ಕೆ. ಹೌದು ಸ್ನೇಹಿತರೆ, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು ಅವರು ರಾಜೀನಾಮೆ ನೀಡಿದ್ದರು. ಆದ ಕಾರಣ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ 14 ಜನ ಸದಸ್ಯರು ಸೇರಿ ಅವಿರೋಧವಾಗಿ ನಟರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ನಟರಾಜು ಅವರಿಗೆ ಅವರ ಹಿತೈಷಿಗಳು, ಸ್ನೇಹಿತರು, ಕುಟುಂಬ ವರ್ಗದವರು ಇದೇ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ನಟರಾಜು ಅವರು 14 ಜನ ಸದಸ್ಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡುತ್ತೇನೆ ಮತ್ತು ಕಂದಾಯ ವಸೂಲಿ ಮಾಡಿ ಮತ್ತು ಶಾಸಕ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮ ಪಡುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ 14 ಜನ ಸದಸ್ಯರುಗಳು ನಮ್ಮನ್ನ ಒಪ್ಪಿ ಆಯ್ಕೆ ಮಾಡಿ ಅವಿರೋಧದಿಂದ ಆಯ್ಕೆ ಮಾಡಿದ್ದಾರೆ. ಅವರ ಚಿರಋಣಿಯಾಗಿ ಇರ್ತೀವಿ. ಪಂಚಾಯಿತಿ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀವಿ. ಅಷ್ಟೇ. ಶಾಸಕರ ಸಹಕಾರ ಕೂಡ ಇದೆ. ಸಹಕಾರ ಚೆನ್ನಾಗೈತೆ. ನಮ್ಗೆಲ್ಲರಿಗೂ ಫುಲ್ಲು ಶಾಸಕರು ನಮ್ಮ ಎಲ್ಲ ಏರಿಯಾಕ್ಕೂ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಆಗಲೇ ಸಾಕಷ್ಟು ಕಾಂಟ್ರಾಕ್ಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮಾಡ್ಕೊಂಡು ಬಡ ಪಂಚಾಯತಿ ಇದು ಯಾವ ರೀತಿ ಅಭಿವೃದ್ಧಿಗೆ ನೀವು ಕ್ರಮ ತಗೊಂತೀರಿ? ಆದಷ್ಟು ನಮ್ಮ ಕೈಲಾದಷ್ಟು ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಆದಷ್ಟು ಶಾಸಕರ ಅನುದಾನದಿಂದ ತರಿಸಿ ಅಭಿವೃದ್ಧಿ ಮಾಡ್ತೀವಿ. ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್? ಮೂಲಭೂತ ಸೌಕರ್ಯ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಅಂತ ಆದಷ್ಟು ಎಲ್ಲ ಕಾಂಕ್ರೀಟ್ಗಳು, ಅವು ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದೀವಿ. ನಮ್ಮ ಮೆಂಬರ್ಗಳು ಎಲ್ಲರೂ 14 ಜನನು ಸೇರಿ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀವಿ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.